ಇಂದು ಬ್ಯಾಂಕಾಕ್ನಲ್ಲಿ ಇರಬೇಕಾಗಿದ್ದಂತ ದರ್ಶನ್ ಜೈಲು ಪಾಲಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಲಾಕ್ ಆಗಿದ್ದಾರೆ. ಜುಲೈ 22ರಂದು ಇಂದು ಬ್ಯಾಂಕಾಕ್ನಲ್ಲಿ ಶೂಟಿಂಗ್ ಆಗಿ ಡೆವಿಲ್ ಪ್ಲಾನ್ ಅನ್ನು ಮಾಡಿಕೊಂಡಿತ್ತಂತೆ. ಡೆವಿಲ್ ಸಿನಿಮಾ ತಂಡ ಬ್ಯಾಂಕಾಕ್ನಲ್ಲಿ 10 ದಿನಗಳ ಕಾಲ ಚಿತ್ರೀಕರಣಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ರು. ಮೈಸೂರು ಶೂಟಿಂಗ್ ಮುಗಿಸಿ ಬ್ಯಾಂಕಾಕ್ ಶೂಟಿಂಗ್ಗೆ ಸಜ್ಜಾಗಬೇಕಾಗಿದೆ ಇಷ್ಟೊತ್ತಿಗಾಗಲೇ. ಆದರೆ ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ದರ್ಶನ್ ಜೈಲು ಪಾಲಾಗಿದ್ದು ಡೆವಿಲ್ ಚಿತ್ರೀಕರಣಕ್ಕೆ ಬ್ರೇಕ್ ಹಾಕಲಾಗಿದೆ. ನಟ ದರ್ಶನ್ ಅನ್ನು ನಂಬಿಕೊಂಡಿದ್ದಂತಹ ಡೆವಿಲ್ ಚಿತ್ರತಂಡ ಕಂಗಾಲಾಗಿದೆ. ಇನ್ನು ಅಂದುಕೊಂಡಂತೆ ಆಗಿದ್ರೆ ಬ್ಯಾಂಕಾಕ್ನಲ್ಲಿ ಚಿತ್ರೀಕರಣದಲ್ಲಿ ದರ್ಶನ್ ಬ್ಯುಸಿ ಆಗಿರಬೇಕಾಗಿತ್ತು. ಯಾಕೆಂದರೆ 10 ದಿನಗಳ ಕಾಲ ಶೂಟಿಂಗ್ ಬ್ಯಾಂಕಾಕ್ನಲ್ಲಿ ಮುಂಚೆಯೇ ಪ್ಲಾನ್ ಆಗಿತ್ತು. 22ನೇ ತಾರೀಕಿನಿಂದ 10 ದಿನಗಳ ಕಾಲ ಬ್ಯಾಂಕಾಕ್ನಲ್ಲಿ ಡೆವಿಲ್ ಟೀಮ್ ಶೂಟಿಂಗ್ ಆಗಿ ಪ್ಲಾನ್ ಅನ್ನು ಮಾಡಿಕೊಂಡಿತ್ತು. ಆದರೆ ಎಲ್ಲವೂ ಕೂಡ ಉಲ್ಟಾಪಲ್ಟಾ ಆಗಿದೆ. ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಈಗ ಜೈಲಿನಲ್ಲಿರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಮೈಸೂರು ಶೂಟಿಂಗನ್ನು ಮುಗಿಸಿ ನೇರವಾಗಿ ಅಲ್ಲಿಂದ ಬ್ಯಾಂಕಾಕ್ ಶೂಟಿಂಗ್ಗೆ ಹೋಗೋದಕ್ಕೆ ಸಜ್ಜಾಗಿರ್ತಿತ್ತು ಚಿತ್ರತಂಡ ಇಷ್ಟೊತ್ತಿಗಾಗಲೇ. ಆದರೆ ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲಾಗಿರೋದ್ರಿಂದಾಗಿ ಡೆವಿಲ್ ಚಿತ್ರೀಕರಣಕ್ಕೆ ಈಗ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಇನ್ನು ಇಡೀ ಚಿತ್ರತಂಡ ನೆಕ್ಸ್ಟ್ ಏನು ಮಾಡಬೇಕು ಏನು ಎತ್ತ ಅನ್ನೋದ್ರ ಬಗ್ಗೆ ಈಗಾಗಲೇ ಕಂಗಾಲಾಗಿದೆ ಅಂತೆ.